ಹಾಯ್ ಫ್ರೆಂಡ್ಸ್, SC/ST ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರಕ್ಷಣೆಗೆ ಇರೋ ಕಾನೂನು ಯಾವುದು? ಈ ಕಾನೂನು ಜಾರಿಗೆ ತಂದಿದ್ದು ಯಾರು? ಈ ಕಾನೂನು ಏನ್ ಹೇಳುತ್ತೆ? ಇದ್ರ ಅಡಿ ಕೇಸ್ ದಾಖಲಾದ್ರೆ ಏನ್ ಶಿಕ್ಷೆ ಆಗುತ್ತೆ? ಸುಪ್ರೀಂ ಕೋರ್ಟ್ ಈ ಕಾನೂನಿನ ಶಕ್ತಿ ಕಡಿಮೆ ಮಾಡಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋ. ಗಾಂಧಿ ಸರ್ಕಾರದಿಂದ ಕಾನೂನು. ಇಂದಿರಾ ಗಾಂಧಿ ಹತ್ಯೆ ಬಳಿಕ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾದ್ರು. ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಐತಿಹಾಸಿಕ ಜಯ ಗಳಿಸಿತು. 514ರಲ್ಲಿ 404 ಸೀಟುಗಳನ್ನ ಗೆದ್ದುಕೊಳ್ತು. ಮುಂದಿನ ಚುನಾವಣೆಗೂ ಮುನ್ನ SC/ST ಸಮುದಾಯದ ರಕ್ಷಣೆಗಾಗಿ ಒಂದು ಕಾನೂನು ಜಾರಿಗೆ ತರಲಾಯಿತು. ಅದೇ SC/ST ದೌರ್ಜನ್ಯ ತಡೆ ಕಾಯ್ದೆ. ಈ ಮಸೂದೆ ಮಂಡಿಸಿದ್ದ ರಾಜೀವ್ ಸರ್ಕಾರ ಅನಾದಿ ಕಾಲದಿಂದಲೂ ಶೋಷಣೆಗೆ ಒಳಗಾದ ವರ್ಗ SC/ST ಸಮುದಾಯ. ಸ್ವಾತಂತ್ರ್ಯ ಬಂದಾಗ ಸಂವಿಧಾನದಲ್ಲಿ ಈ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಹಲವು ಕಾನೂನು ಜಾರಿಗೊಳಿಸಲಾಯಿತು. ಆದ್ರೆ ಅವರ ವಿರುದ್ಧದ ಶೋಷಣೆ ನಿಂತಿಲ್ಲ. ಹೀಗಾಗಿ ಈ ಕಾನೂನು ತರ್ತಿದ್ದೀವಿ ಅಂತ ಹೇಳಿತ್ತು. 1989ರಲ್ಲಿ ಈ ಮಸೂದೆ ಪಾಸ್ ಮಾಡಲಾಯಿತು. 1990ರ ಜನವರಿ 30ರಂದು ಈ ಕಾನೂನನ್ನು ಜಮ್ಮು ಕಾಶ್ಮೀರ ಬಿಟ್ಟು ದೇಶದ ಎಲ್ಲಾ ಭಾಗಗಳಲ್ಲಿ ಜಾರಿಗೊಳಿಸಲಾಯಿತು. 2016ರಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನಿನಲ್ಲಿ ತಿದ್ದುಪಡಿ ಕೂಡ ತಂತು. ಕಾನೂನು ಹೇಗೆ ಕೆಲಸ ಮಾಡುತ್ತೆ? ದೇಶದಲ್ಲಿ SC/ST ಸಮುದಾಯಕ್ಕೆ ಸೇರದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಾನೂನು ಅನ್ವಯವಾಗುತ್ತೆ. ಅಂದ್ರೆ ಬೇರೆ ಸಮುದಾಯದ ವ್ಯಕ್ತಿಯೊಬ್ಬ SC/ST ಸಮುದಾಯದ ವ್ಯಕ್ತಿ ಮೇಲೆ ದೌರ್ಜನ್ಯ ಎಸಗಿದ್ರೆ ಅಂತ ವ್ಯಕ್ತಿ ವಿರುದ್ಧ ಈ ಕಾನೂನು ಅನ್ವಯವಾಗುತ್ತೆ. ದೇಶದ ಭಾರತೀಯ ದಂಡ ಸಂಹಿತೆ ಅಡಿ ಏನು ಕೇಸ್ ಹಾಕಬೇಕೋ ಆ ಕೇಸ್ ದಾಖಲಾಗುತ್ತೆ. ಅದರ ಜೊತೆಗೆ SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯೂ ಕೇಸ್ ಹಾಕಲಾಗುತ್ತೆ. ಎರಡೂ ಕೇಸ್ಗೆ ತಕ್ಕಂತೆ ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಈ ಕಾನೂನಿನ ಮೂಲಕ SC/ST ಸಮುದಾಯಕ್ಕೆ ಸೇರಿದ ಸಂತ್ರಸ್ತ ವ್ಯಕ್ತಿಗೆ 75,000ದಿಂದ 8.5 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತೆ. ಇಂಥ ಕೇಸ್ಗಳನ್ನು ವಿಚಾರಣೆ ನಡೆಸಲು ವಿಶೇಷ ಕೋರ್ಟ್ಗಳನ್ನು ಕೂಡ ಸ್ಥಾಪಿಸಲಾಗಿದ್ದು, ಇದು ಆಗಿಂದಾಗಲೇ ವಿಚಾರಣೆ ನಡೆಸಿ ತೀರ್ಪು ಕೂಡ ನೀಡುತ್ತೆ. SC/ST ಸಮುದಾಯದ ಸಂತ್ರಸ್ತ ವ್ಯಕ್ತಿಗೆ ಕೇಸ್ ನಡೆಸಲು ಕಾನೂನು ಮತ್ತು ಆರ್ಥಿಕ ಸಹಾಯ ಕೂಡ ನೀಡಲಾಗುತ್ತೆ. ಯಾವೆಲ್ಲ ಅಪರಾಧಕ್ಕೆ ಈ ಕೇಸ್ ಬೀಳುತ್ತೆ? SC/ST ಸಮುದಾಯದ ವ್ಯಕ್ತಿಯನ್ನು ಅಪಮಾನ ಮಾಡಿದ್ರೆ, ಈ ಸಮುದಾಯದವರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸಿದ್ರೆ, SC/ST ಸಮುದಾಯದ ಜೊತೆ ವ್ಯವಹಾರ ನಿರಾಕರಿಸಿದ್ರೆ, ಕೆಲಸ ನೀಡದೇ ಇದ್ರೆ, ಕೆಲಸಕ್ಕೆ ನೇಮಿಸಲು ಜಾತಿ ಕಾರಣದಿಂದ ನಿರಾಕರಿಸಿದ್ರೆ, ಜಾತಿ ಕಾರಣ ನೀಡಿ ಯಾವುದೇ ಸೇವೆ ನೀಡಲು ನಿರಾಕರಿಸಿದ್ರೆ, SC/ST ಸಮುದಾಯದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ರೆ, ಈ ಸಮುದಾಯದವರನ್ನು ನಗ್ನಗೊಳಿಸಿ ಮುಖಕ್ಕೆ ಮಸಿ ಬಳಿದರೆ ಅಂತವರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಈವರೆಗೆ ಇಂತಹ ಹಲವು ಪ್ರಕರಣಗಳು ನಡೆದಿವೆ. ಕೆಲವೊಂದು ಪದ ಬಳಸಿ ಸಾರ್ವಜನಿಕವಾಗಿ ನಿಂದಿಸಿದ್ರೆ, ಅಪಮಾನ ಮಾಡಿದ್ರೆ ಈ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ. ಇತ್ತೀಚೆಗೆ ಉಪೇಂದ್ರಗೂ ಇದೇ ರೀತಿಯ ಸಂಕಷ್ಟ ಎದುರಾಗಿತ್ತು. ಈ ಸಮುದಾಯದ ಜನರ ಭೂಮಿ ವಶಕ್ಕೆ ಪಡೆದರೆ, ಭಿಕ್ಷೆ ಬೇಡುವಂತೆ ಮಾಡಿದ್ರೆ, SC/ST ಸಮುದಾಯದವರಿಂದ ಬಲವಂತವಾಗಿ ಕೆಲಸ ಮಾಡಿಸಿಕೊಂಡರೆ, ಒಂದು ನಿರ್ದಿಷ್ಟ ಪಕ್ಷಕ್ಕೆ ಮತ ಹಾಕುವಂತೆ ಒತ್ತಾಯಿಸಿದ್ರೆ, ಜಾತಿ ಕಾರಣದಿಂದ ಯಾವುದೇ ಸಾರ್ವಜನಿಕ ಸ್ಥಳಕ್ಕೆ ಹೋಗೋದನ್ನ ತಡೆದ್ರೆ, ಈ ಸಮುದಾಯದ ಜನರನ್ನು ಅವರದ್ದೇ ಮನೆಯಿಂದ ಖಾಲಿ ಮಾಡಿಸಿದ್ರೆ IPC ಜೊತೆಗೆ SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ಬಳಿಕ ಏನಾಗುತ್ತೆ? ಈ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಲಾಗುತ್ತೆ, ಜೈಲಿಗೆ ಹಾಕಲಾಗುತ್ತೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಗೋದಿಲ್ಲ. ಈ ಕೇಸ್ನಲ್ಲಿ ತಳಹಂತದ ಕೋರ್ಟ್ಗಳು ಜಾಮೀನು ಕೂಡ ನೀಡುವಂತಿಲ್ಲ. ಕೇವಲ ಹೈಕೋರ್ಟ್ಗೆ ಮಾತ್ರವೇ ಇಂಥ ಪ್ರಕರಣದ ಆರೋಪಿಗೆ ಜಾಮೀನು ನೀಡೋ ಪವರ್ ಇದೆ. ಈ ಕೇಸ್ ದಾಖಲಿಸಿದ ಪೊಲೀಸರು ಕೂಡ 60 ದಿನಗಳ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇಂಥ ಪ್ರಕರಣದ ವಿಚಾರಣೆಯನ್ನು ವಿಶೇಷ ಕೋರ್ಟ್ ನಡೆಸುತ್ತೆ. ಪ್ರತಿ ರಾಜ್ಯದಲ್ಲೂ ಈ ಸಂಬಂಧ ಕೋರ್ಟ್ಗಳಿವೆ. ಆದ್ರೆ ಸರ್ಕಾರಿ ಅಧಿಕಾರಿ ವಿರುದ್ಧ ಇಂಥ ಆರೋಪ ಕೇಳಿ ಬಂದಾಗ ಮೊದಲಿಗೆ ಕ್ವಿಕ್ ತನಿಖೆ ನಡೆಸಿ ಅಪರಾಧ ಸಾಬೀತಾದ್ರೆ ಮಾತ್ರವೇ ಕೇಸ್ ದಾಖಲಾಗುತ್ತೆ. SC/ST ಕೇಸ್ ದಾಖಲಾದ್ರೆ ಶಿಕ್ಷೆ ಏನು? ಈ ಕಾಯ್ದೆ ಅಡಿ ಕೇಸ್ ದಾಖಲಾಗಿ ಆರೋಪ ಸಾಬೀತಾದ್ರೆ ಅಂತಹ ವ್ಯಕ್ತಿಗೆ 6 ತಿಂಗಳಿಂದ ಹಿಡಿದು ಜೀವಾವಧಿವರೆಗೆ ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸಬಹುದು. ಅದೇ ಆರೋಪಿ ಸರ್ಕಾರಿ ಅಧಿಕಾರಿಯಾಗಿದ್ರೆ 6 ತಿಂಗಳಿಂದ 1 ವರ್ಷದವರೆಗೆ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಕಾನೂನಿನ ಪವರ್ ಕಡಿಮೆ ಮಾಡಿದ್ಯಾಕೆ?
SC/ST ಕಾನೂನಿನ ಅಡಿಯಲ್ಲಿ ಹಲವು ಸುಳ್ಳು ಕೇಸ್ ಕೂಡ ದಾಖಲಾಗ್ತಿದ್ವು. ಅಂದ್ರೆ ಕೆಲವರು ಈ ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲು ಶುರು ಮಾಡಿದ್ರು. ಹೀಗಾಗಿ ಈ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಯಿತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಈ ಕಾನೂನು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನು ಕಡಿಮೆ ಮಾಡೋ ಬದಲು ಮತ್ತಷ್ಟು ಜಾಸ್ತಿ ಮಾಡ್ತಿದೆ. ಹೀಗಾಗಿ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆ ಮಾಡೋ ಅಗತ್ಯವಿದೆ ಅಂತ ಅಭಿಪ್ರಾಯ ಪಡ್ತು. ಕೆಲವೊಂದು ಬದಲಾವಣೆಗಳನ್ನು ಕೂಡ ತಂತು. ಅವುಗಳೇನು ಅಂತ ನೋಡೋದಾದ್ರೆ, SC/ST ಕಾಯ್ದೆ ಅಡಿ ಕೇಸ್ ದಾಖಲಾದ್ರೆ DSP ಅಥವಾ ಅದಕ್ಕಿಂತ ಹೆಚ್ಚಿನ ದರ್ಜೆಯ ಅಧಿಕಾರಿಗಳು ತನಿಖೆ ನಡೆಸಬೇಕು. ಮೊದಲೆಲ್ಲ ಈ ತನಿಖೆಯನ್ನು SIಗಳೇ ಮಾಡ್ತಿದ್ರು. ಸರ್ಕಾರಿ ಅಧಿಕಾರಿ ವಿರುದ್ಧ ಕೇಸ್ ದಾಖಲಾದ್ರೆ ಕೂಡಲೇ ಅರೆಸ್ಟ್ ಮಾಡುವಂತಿಲ್ಲ, ಮ್ಯಾಜಿಸ್ಟ್ರೇಟ್ ಬಳಿ ಅನುಮತಿ ಪಡೆಯಬೇಕು. ಸಾಮಾನ್ಯ ವ್ಯಕ್ತಿ ವಿರುದ್ಧ ಕೇಸ್ ದಾಖಲಾದ್ರೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲು ಜಿಲ್ಲೆಯ SP ಅಥವಾ SSPಯ ಪರ್ಮಿಷನ್ ಬೇಕು. ಈ ಕಾಯ್ದೆ ಅಡಿ ಕೇಸ್ ದಾಖಲಾದ್ರೆ ಮಧ್ಯಂತರ ಜಾಮೀನು ನೀಡಬಹುದು. ಸ್ಥಳೀಯ ಕೋರ್ಟ್ಗಳಿಗೂ ಜಾಮೀನು ನೀಡುವ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ರೆ ಇದಕ್ಕೂ ಮುನ್ನ ಈ ಕೇಸ್ನಲ್ಲಿ ಜಾಮೀನು ನೀಡಲು ಅವಕಾಶ ಇರಲಿಲ್ಲ. ಒಂದ್ ವೇಳೆ ನೀಡಿದ್ರೂ ಆ ಅಧಿಕಾರ ಇದ್ದಿದ್ದು ಹೈಕೋರ್ಟ್ಗೆ ಮಾತ್ರ. ಬದಲಾವಣೆಗಳಿಗೆ ವ್ಯಕ್ತವಾಯಿತು ವಿರೋಧ. ಸುಪ್ರೀಂ ಕೋರ್ಟ್ ಮಾಡಿದ ಈ ಬದಲಾವಣೆಗಳಿಗೆ ವಿರೋಧ ವ್ಯಕ್ತವಾಯಿತು. ಕೋರ್ಟ್ ಸುಳ್ಳು ಕೇಸ್ಗಳನ್ನ ದಾಖಲಿಸಲು ಈ ಕಾಯ್ದೆಯ ದುರುಪಯೋಗವಾಗ್ತಿದೆ ಅಂತ ಹೇಳಿತ್ತು. ಆದ್ರೆ ಈ ಕಾಯ್ದೆಯ ಮೂಲಕ ನಿಜವಾಗಿಯೂ ಅನ್ಯಾಯಕ್ಕೆ ಒಳಗಾದವರು ಕೇಸ್ ದಾಖಲಿಸುತ್ತಿದ್ದಾರೆ. ಈ ಬದಲಾವಣೆಯಿಂದ ನಿಜವಾಗಿಯೂ ಶೋಷಣೆಗೆ ಒಳಗಾಗ್ತಿರೋರಿಗೆ ಮೋಸ ಆಗ್ತಿದೆ.